ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ನಾನು ನಿಮ್ಮ ಪ್ರಶಾಂತ್. ಸೊ ಇವತ್ತು ಹೀಗೆ ನಮ್ಮ ಮನೆ ಪಕ್ಕ ಇಲ್ಲಿ ಬಂದ್ಬಿಟ್ಟು ಫಾರೆಸ್ಟ್ ಐತಿ. ಸೊ ಫಾರೆಸ್ಟ್ ಕಡೆ ಹಂಗೆ ವಾಕ್ ಮಾಡಕ್ ಬಂದೀನಿ. ಸೊ ನಾವೆಲ್ಲ ನನ್ನ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಕಳ್ದೇವೆ ನಾವು. ಸೈಡ್ ಇಲ್ಲಿ ನೀವು ನೋಡ್ತಿಲ್ಲ, ಈ ಸಣ್ಣವ್ರಿದ್ದಾಗ ಇಲ್ಲೆಲ್ಲ ಎಮ್ಮೆ ಬಿಡ್ತಿದ್ವಿ. ಎಮ್ಮೆ ಅಂದ್ರೆ ಬಫೆಲೋ, ಎಮ್ಮೆ ಆಗ್ಬಿಟ್ಟಿದ್ವಿ. ಸೊ ಈಗ ಮೊದಲು ಪರ್ಮಿಷನ್ ಇತ್ತು ಬಿಡಾಕ, ಅಂದ್ರೆ ಎಮ್ಮೆಗಳು ಫುಲ್ ಮೇಯಾಕ ಇದನ್ ಮಾಡಾಕ. ಈಗ ಪರ್ಮಿಷನ್ ಇಲ್ಲ ಅದು, ಯಾಕಂದ್ರೆ ಈಗೆಲ್ಲ ಗಿಡಗಳೆಲ್ಲ ನಟ್ಟಿದಾರು, ಅವೆಲ್ಲ ಡ್ಯಾಮೇಜ್ ಆಗ್ತಾವ. ಅವರೆಲ್ಲ ಈಗ ಬ್ಯಾನ್ ಮಾಡಿದ್ದಾರೆ, ಇವಾಗ ಯಾರು ಬಿಡುದಿಲ್ಲ. ಸೊ ಇಂಥ ಏರಿಯಾದಿಂದ ನಾನು ಬಂದಿರೋದ. ಸೊ ನೋಡ್ಬೋದು ನೀವು ಬ್ಯಾಕ್ ಸೈಡ್, ಇದೆಲ್ಲ ಫಾರೆಸ್ಟ್ ಏರಿಯಾ. ಸೊ ಆ ಸೈಡ್ ಹೋಗ್ತಿಲ್ಲ, ಆ ಸೈಡ್ ಒಂದು ಸ್ವಲ್ಪ ಜಾಸ್ತಿ ಐತಿ ಫಾರೆಸ್ಟ್. ಯಾಕಂದ್ರೆ ಇಲ್ಲೆಲ್ಲ ಸ್ಟಾರ್ಟಿಂಗ್ ಬ್ಯಾನ್ ಮಾಡಿದ್ರು ಇಲ್ಲಿ ಜನ ಕೇಳಿ, ಇಲ್ಲಿ ಜನ ಹಂಗ ಎಮ್ಮೆ ಬಿಡೋದ, ಕುರಿ ಬಿಡೋದ. ಸೊ ಇವೆಲ್ಲ ಗಿಡಗಳೆಲ್ಲ ಅಷ್ಟು ಬೆಳಿಲ್ಲ. ಅವು ಒಂದು ಸ್ವಲ್ಪ ಇಷ್ಟ ಆದ್ಮೇಲೆ ತಾವು ಕುರಿ ಎಮ್ಮೆ ತಿಂದೆಲ್ಲ ಖರಾಬ್ ಮಾಡಿಬಿಟ್ಟು. ಸೊ ನಾ ಇರೋದು ಏರಿಯಾ ಇದು. ಇಲ್ಲೇನ್ ಯಾವ ಗಾಡಿ ಸೌಂಡ್ ಇಲ್ಲ, ಏನಿಲ್ಲ, ಆರಾಮ್. ಈಗ ಅರೌಂಡ್ ಎಷ್ಟು ಟೈಮ್ ಅಂತ ಮೋಸ್ಟ್ಲಿ 10:30 ಆಗಿರ್ಬೋದು. 10:30 ಆಗಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ, ಈ ಥರ 10:30 ಈ ಥರ ಬಿಸಿಲೈತಿ. ಸೊ ನಂಗೆ ಯಾವಾಗ ಬೋರ್ ಆತಿತ್ತು, ಇಲ್ಲಾಂದ್ರೆ ನನ್ಗೆ ಯಾವಾಗ ಐ ಸ್ಟಾರ್ಟ್ ಫೀಲಿಂಗ್ ನೆಗೆಟಿವ್ ಫೀಲಿಂಗ್ಸ್. ಸೊ ನನ್ನ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನನ್ನ ಕೈಲಿ ಆಗೋದಿಲ್ಲ, ಏನಾಗೋದಿಲ್ಲ. ಸೊ ಅಂಥ ಪ್ಲೇಸ್ ಅವಾಗ ಏನು ಮಾಡ್ತೇನೆ ನಾ, ಸೊ ನೀವು ಅಂತ ಒಬ್ಬ ಬರ್ತೀನಿ. ಈಗ ನನ್ನ ಮಗಳನ್ನ ಕರ್ಕೊಂಡು ಬರ್ತೇನೆ ಸುಟ್ಟಿ 4 ದಿವಸ. ಸೊ ಎವ್ರಿ ಈವ್ನಿಂಗ್ ಅಲ್ಲಿ ಮಾರ್ನಿಂಗ್ ಒಂದು 2 ರೌಂಡ್ ಹೋಗ್ಬೋದು. ಫುಲ್ ಫಾರೆಸ್ಟ್ ಎಲ್ಲ. ಸೊ ಇಲ್ಲಿಂದ ದಾರಿ ಐತಿ, ಹಿಂಗೆ ಹಾಕಿ ಇಲ್ಲಿ ಬಂದು ಇಲ್ಲಿಂದ ಕೆರೆ ಐತಿ. ಈ ಕೆರೆ ತೋರಿಸ್ತೀನಿ ನಿಮ್ಗೆ. ಕೆರೆ ಎಷ್ಟು ಬೋರ್ ಆಗಲಿ ಏನಾಗಲಿ, ಆ ಗಿಡದ ತೆಗೆದ್ಲ ಅಲ್ಲಿ ಬಂದು ಕುಂತೇನೆ. ಅಲ್ಲಿ ಕೂತ ವಿಚಾರ ಮಾಡ್ಕೋದ್ಕೊಂಡು ನನ್ನ. ಸೊ ಒಂದು ಸ್ವಲ್ಪ ಪೀಸ್ ಸಿಗ್ತೈತಿ. ಯಾರ್ದು ಏನು ಗದ್ಲಿಲ್ಲ, ಏನಿಲ್ಲ. ನನ್ಗೆ ಟೈಮ್ ಕೊಡ್ತೀನಿ, ಕರೆಕ್ಟ್ ಟೈಮ್ ಕೊಟ್ಮೇಲೆ ನೀವು ಅವಾಗ ನಿಮಗೆ ಪಾಸಿಟಿವ್ ವಿಚಾರ ಬರ್ತಾವ. ನೀ ಹಿಂಗೆ ಯಾಕೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅಲ್ಲಿ ಯಾವುದೇ ಕೆಲಸ ಇರಲಿ ಅನ್ಬಿರ್ಲಿ. ಸೊ ಅಂಥದ್ದೆಲ್ಲ ವಿಚಾರ ಮಾಡ್ಕೊಂಡು ಬಂದ್ರು. ಸೊ ಈಗ ಯಂಗ್ಸ್ಟರ್ಗೆ ಏನಾಗೈತಿ, ವಿಚಾರ ಶಕ್ತಿ ಕಡಿಮೆ ಆಗೈತಿ. ಈಗ ಒಂದು ರೀಲ್ಸ್ ನೋಡ್ತೀರಿ, ಯಾವ್ದಾರೆ ಒಂದು ಆ ರೀಲ್ಸ್ 30 ಸೆಕೆಂಡ್ 60 ಸೆಕೆಂಡ್ ರೀಲ್ಸ್ ನೋಡ್ತೀರಿ, ಅದನ್ನ ಜಡ್ಜ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಯಾರ ಬಗ್ಗೆ ಒಂದು ಒಪಿನಿಯನ್ ಕೊಟ್ಟಿರು. ಸೊ ಅವ್ರು ಕೊಟ್ಟಿದ್ದು ರಾಂಗ್ ಅಂತ ಹೇಳ್ತಿಲ್ಲ, ಇನ್ಫಾರ್ಮೇಶನ್ ಆ ಕಡೆ ಕಲೆಕ್ಟ್ ಮಾಡಿ ಹೇಳಿರ್ತಾರೆ. ಆದ್ರೆ ನೀವು ಸ್ವಂತ ವಿಚಾರ ಮಾಡ್ಬೇಕು. ಆ ವಿಚಾರ ಶಕ್ತಿ ಇವಾಗ ಈಗಿನ ಜನ್ರೇಷನ್ ಬಹಳ ಕಡಿಮೆ. ಸೊ ದೇ ವಾಂಟ್ ಎವ್ರಿಥಿಂಗ್ ಇನ್ಸ್ಟಂಟ್ಲಿ. ಈಗೇನೇನು ನೋಡಂದ್ರೆ ಈಗ ತುರಂತ ಬೇಕದು. ನಮ್ಗೆ ಹಂಗಿಲ್ಲ. ನಾವು ಫಸ್ಟ್ ಫೋನ್ ಕಟ್ಬೇಕಾಯ್ತಂದ್ರೆ ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗ, ಮೋಸ್ಟ್ಲಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ನಮ್ಮ ಪಪ್ಪ ನಂಗೆ ಫೋನ್ ಕೊಡ್ಸ್ಕೊಟ್ಟು. ಫಸ್ಟ್ ಫೋನ್ ತೊಂದಿದ್ದು ನಮ್ಮ ಮನ್ಯಾಗ ನಾನು. ಎಲ್ಲರ್ಕಿಂತ ಮೊದಲ ಫಸ್ಟ್ ಫೋನ್ ತೊಂದಿದ್ದು ಎಲ್ಲರ್ಕಿಂತ ಮೊದಲು ನಾನು. ಸೊ ಅವಾಗ ಯಾವ ತೊಂದೇನು, ನೋಕಿಯಾದ 1650 ಅದು ತೊಂದಿದ್ನು. ಈಗಿನ ಹುಡುಗರಿಗೆ ನೋಡಿ ನೀವು, ಇನ್ನು ಕಾಲೇಜ್ಗಲ್ಲಿ ಇನ್ನು ಹೈಸ್ಕೂಲ್ಗೆ ಹೋಗ್ತಾರೆ ಅಂಥವ್ರ ಕೈಯಾಗೆಲ್ಲ ಹುಡುಗರ ಕೈಯಾಗ ಮೊಬೈಲ್. ಸೊ ಮೊಬೈಲಿಂದ ನೀವು ಯಂಗ್ ಏಜ್ದಾಗ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇರ್ತಿಲ್ಲ, ಅಷ್ಟು ನಿಮಗೆ ಫ್ಯೂಚರ್ದಾಗ ಚಲೋ ಆಗ್ತೈತಿ. ಇದು ನಮ್ಮ ಕೆರೆ ಒಟ್ಟಿದೆ. ಮೊದಲು ಭಾಳ ನೋಡಕ್ಕೆ ಚಂದ ಇತ್ತು. ಈಗೆಲ್ಲ ಕಂಟಿನ್ಯೂಟಿ ಬಂದೆಲ್ಲ ಬ್ಲಾಕ್ ಆಗಿದ್ದಾವೆ. ಸೊ ಇದು ಒಂದೇ ವೇ ಇತ್ತು ಅವಾಗ ನಮಗೆ ಎಲ್ಲಿ ಹೋಗ್ಬೇಕಾಯ್ತು ಕೊನೆ ನಾನು. ಸೊ ಇಲ್ಲಿ ನೋಡ್ತಿಲ್ಲ, ಆ ಕೆರೆ ಒಡ್ಡತೆಗಿಂದ ಈ ಕಡೆಗೆ ಆದಿಲ್ಲ, ಹಿಂಗೆ ಬಂದು ಇದ್ದ ಕೆರೆ ಒಡ್ಮ್ಯಾಗಿಂದ ನಾವೆಲ್ಲ ಸೈಕಲ್ ತೊಗೊಂಡು ಹೋಗೋದಾಗ್ಲಿ, ಎಲ್ಲಿ ಸ್ಕೂಲ್ಗೆ ಹೋಗೋದಾಗ್ಲಿ ಇಲ್ಲಿಂದ ಹೋಗ್ತಿದ್ವು. ಇವಾಗ ಒಂಥರ ಮೆಮ್ರೀಸ್ ಅದು. ನಾವು ಸೈಕಲ್ ತೊಗೊಂಡು ಸ್ಕೂಲ್ಗೆ ಹೋಗೋದ. ಅವಾಗ ಕಷ್ಟ ಅನ್ಸ್ಲಾತಿತ್ತು. ನಾವು ಸೈಕಲ್ ತೊಗೊಂಡು ಹೋಗ್ತಿದ್ವು, ನಡ್ಕೋತ ಹೋಗ್ತಿದ್ವು. ನಮಗೆ ಯಾವಾಗ ಇದು ಕಷ್ಟ ಐತಿಪ್ಪ, ನಂಗೆ ಇಲ್ಲಿಂದ ಏನು ಸೈಕಲ್ ಹೊಡ್ಕೊಂಡು ಹೋಗ್ಬೇಕು, ನಡ್ಕೋತ ಹೋಗ್ಬೇಕು, ಆ ವಿಚಾರ ಶಕ್ತಿ ಇಲ್ಲಾಗಿದ್ದು ನಮ್ಗೆ. ಯಾರು ನಮಗೆ ಹೇಳಾಗಿರೋದು ಯಾಕಂದ್ರೆ ಎಲ್ಲರೂ ಎಲ್ಲ ಹುಡುಗರು ಆಲ್ಮೋಸ್ಟ್ ಇಲ್ಲಿ ನನ್ನ ಜೊತೆ ಯಾರಿದ್ದಿರಲ್ಲ, ನನ್ನ ಜೊತೆ ನನ್ಕಿಂತ ಮುಂಚೆದ್ರ ಹುಡುಗರ
ಇಟ್ ಬಿಕಮ್ ಅ ನಾರ್ಮಲ್ ನಡ್ಕೋತ ಹೋಗೋದ ಮಾಡೋದ. ಈಗಿನ ಹುಡುಗರಿಗೆ ಇಲ್ಲಿಂದ ಸ್ಕೂಲ್ ಹೋಗ್ಬೇಕಂದ್ರೆ ಅದೊಂದು ಬಿಗ್ ಚಾಲೆಂಜ್ ಇದ್ದಂಗೆ ಅದು. ಯಾಕೆ ಇಲ್ಲಿಂದ ನಡ್ಕೋತ ಹೋಗ್ಬೇಕು, ಅಲ್ಲಿ ಹೋಗಿ ಬಸ್ ಹಿಡಿದು ಸ್ಕೂಲ್ಗೆ ಹೋಗ್ಬೇಕು. ಅದೊಂದು ಅವ್ರು ಹೆಂಗೆ ತೊಗೋತಾರಂದ್ರೆ ಅದನ್ನ ನೆಗೆಟಿವ್ ಆಗಿ ತೊಗೋತಾರೆ. ಇಲ್ಲಿಂದ ಅಲ್ಲಿ ಯಾರು ಹೋಗೋರ, ನಂಗೆ ಸ್ಕೂಟರ್ ಬೇಕು, ಇದನ್ ಬೇಕು. ನಮ್ಗೆ ಅಂಥದ್ದು ಆಪ್ಷನ್ನೇ ಇರಲಿಲ್ಲ, ನಮ್ಗೆ ಅಂಥದ್ದು ವಿಚಾರ ಇರಲಿಲ್ಲ. ಅವಾಗ ನಮ್ಗೆ ಸೈಕಲ್ ಇದ್ರೂ ನಡೀತೈತಿ. ಇಲ್ಲಿ ಕಡೆ ನಡ್ಕೋತ ಹೋಗೋದಂದ್ರೆ ಇಬ್ಬರು ಜನ ಯಾರು ಸೇರ್ತಿದ್ವಿ, ನಡ್ಕೋತ ಹೋಗ್ತಿದ್ವಿ, ಒಬ್ಬೊಬ್ರು ನಡ್ಕೋತ ಹೋಗ್ತಿದ್ವಿ. ಅದೊಂದು ನಮ್ಮ ಲೈಫ್ ಸ್ಟೈಲೇ ಬೇರೆ ಐತದ. ಈಗಿನ ಹುಡುಗರಿಗೆ ಕಂಪ್ಲೀಟ್ಲಿ ಚೇಂಜ್ ಆಗೈತೆ. ಅವಾಗ ಕಂಪೇರ್ ಮಾಡಿದಕ್ಕೆ ನಾವು ಕಲ್ತಿದ್ದಕ್ಕೆ ಇವಾಗ ಕಲ್ತಿದ್ದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಅದಕ್ಕೆ ಹೇಳಿಲ್ಲ, ವಿಚಾರ ಶಕ್ತಿ. ಫಿಸಿಕಲಿ ನೀವು ನಡ್ಕೋತ ಹೋದ್ರಿ, ಸೈಕಲ್ ಮೇಲೆ ಹೋದ್ರಿ, ಫಿಟ್ ಇರ್ತೀರಿ. ಈಗಿನ ಹುಡುಗರು ಅಷ್ಟೊಂದು ಫಿಟ್ ಇಲ್ಲ. ರೀಸನ್ ಏನ? ನಡೆಯೋದು ಕಡಿಮೆ, ವಿಚಾರ ಶಕ್ತಿ ಕಡಿಮೆ, ಇಂಥ ಆಟ ಆಡೋದು ಕಡಿಮೆ. ಆಟ ಇಲ್ಲಿ ಆಡ್ತಾರೆ. ನಾವು ಬರೋದ್ನ ಸ್ಕೂಲಿಂದ ಬರೋದ್ನಾಗ ಆಟ ಆಡ್ತಿದ್ವಿ. ನಾವು ಮನೆಗೆ 1 hour 2 hours ಲೇಟ್ ಮಾಡಿ ಬರ್ತಿದ್ವಿ. ಅವಾಗ ನಮ್ಗೆ ಯಾರು ಕೇಳತ್ತಿರೋಲ್ಲ, ಆಡ್ತಾರೆ ಹುಡುಗರು, ಆಡಾದಿರ್ಬೇಕು, ಎಲ್ಲರೂ ಇರ್ಬೇಕು ಹುಡುಗರ ಜೊತೆ, ದೋಸ್ತರ ಸಂಗಾಟ. ಅದ್ರ ಬ್ಯಾಡ್ ಹ್ಯಾಬಿಟ್ ಅನ್ನಿರ್ಲಿಲ್ಲ. ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಅವ್ರ ಜೊತೆ ಅಂಥದ್ದೆಲ್ಲ, ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ ಅಂಥದ್ದೆಲ್ಲ ಏನಿರ್ಲಿಲ್ಲ. ಎಲ್ಲ ಹುಡುಗರಿಗೆ ಅಂಥದ್ದು ಅದೊಂದು ಲೈಫೇ ಬೇರೆ ಐತಿ. ಈಗಿನ ಹುಡುಗರಿಗೆ ನೋಡಿದ ಮೇಲೆ ಅವ್ರೇನ್ ಮಾಡಕತ್ರ ರಾಂಗ್ ಅಂತಲ್ಲ, ಕಲ್ಚರ್ ಚೇಂಜ್ ಆಗೈತಿ. ಈಗ ಜನ್ರೇಷನ್ ಟು ಜನ್ರೇಷನ್. ಇವಾಗ ನಮ್ಮಪ್ಪ, ಅವ್ರ ಅಜ್ಜ, ಅವ್ರು ಹೆಂಗಿದ್ರ ಅವ್ರ ಪ್ರಕಾರ ನಾವಿಲ್ಲ. ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗೋತ ಹೋಗ್ತೈತಿ. ಆದ್ರೆ ನೀವು ಯಾವಾಗೂ ಜೀವನದಾಗ ಯಾವುದೋ ಒಂದು ಇದನ್ ಬಂದ್ರು, ಇವಾಗ ಸ್ಕೂಲ್ಗೆ ಹೋಗೋದಾಗ್ಲಿ ಅಥವಾ ಯಾವುದೋ ಕೆಲಸ ಮಾಡೋದಾಗ್ಲಿ, ನೀವು ಅದು ಫಸ್ಟ್ ಅಪ್ರೋಚ್ ಮಾಡುವಾಗ ಪಾಸಿಟಿವ್ ಇಂದ ಅಪ್ರೋಚ್ ಮಾಡ್ಬೇಕು. ಫಸ್ಟ್ ನೀವು ನನ್ಗೆ ಆಗ್ತಿದ್ದೆ ಇಲ್ಲೋ, ನಮ್ಮ ಮಾಡ್ಲು ಹೇಳೋ, ಈ ಥರ ತೊಂದರೆ ತಿಳ್ಕೊಂಡು ನೀವು ಆದ್ರೆ ನಿಮಗೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಇನ್ಸ್ಟಂಟ್ ನೀವು ಅಪ್ರೋಚ್ ಮಾಡಿದ್ದ ವೇನ ರಾಂಗ್ ಐತಿ. ನೀವು ಅದ ಪಾಸಿಟಿವ್ದಾಗ ವಿಚಾರ ಮಾಡ್ರಿ, ಇದನ್ನ ಮಾಡ್ರಿ, ನಿಮ್ಗೊಂದು ಏನಾದ್ರು ಚಲೋ ಆಗ್ತೈತಿ. ನನ್ಗಿನ್ನ ಅಷ್ಟು ಪ್ರಾಪರ್ ಆಗಿ ಹೇಳಕ್ ಬರೋದಿಲ್ಲ, ಆದ್ರೆ ಟ್ರೈ ಮಾಡ್ತೇನೆ. ನಾ ಬಿ ಕಲಿಯೋದೇನು. ಯಾಕಂದ್ರೆ ಮತ್ತೊಬ್ಬರಿಗೆ ಹೇಳ್ಬೇಕಾಯ್ತಂದ್ರೆ ಅದು ನ್ಯಾಚುರಲ್ ಆಗಿ ಬರ್ಬೇಕು. ಹೇಳು ವೇ, ಕನ್ವಿನ್ಸಿಂಗ್ ವೇ ನಂದು ಅಷ್ಟು ಸರಿ ಇಲ್ಲ. ಆದ್ರೆ ನಾನು ಟ್ರೈ ಮಾಡೋದೇನೆ ಎವ್ರಿ ಡೇ. ನಾ ಈ ಕ್ಯಾಮ್ರಾ ಮುಂದೆ ಮಾತಾಡೋದು ಬೇರೆ, ಕ್ಯಾಮ್ರಾ ಮುಂದೆ ಆಫ್ ದ ಕ್ಯಾಮ್ರಾ ಮಾತಾಡೋದು ಬೇರೆ. ಕ್ಯಾಮ್ರಾ ಮತ್ತೊಬ್ಬ ಜೊತೆ ಮಾತಾಡ್ತಿದ್ರಿ, ಕ್ಯಾಮ್ರಾ ಸ್ಟಾರ್ಟ್ ಆದಂತ ಹಂಗಾತಿ. ಅದು ಒಂದ್ ಸ್ವಲ್ಪ ನನ್ಗೆ ಹೆಸಿಟೇಷನ್ ಸ್ಟಾರ್ಟ್ ಆಯ್ತು. ನಾ ಕರೆಕ್ಟ್ ಹೇಳೋದನ್ನ ಇಲ್ಲೋ, ಅವ್ರೆ ಹೇಳೋರಿಗೆ ಬೇಜಾರಾಗ್ಬಾರ್ದು. ನಾ ಹಿಂಗೆ ಹೇಳೋದನ್ಪ ದೊಡ್ಡ ಇದನ್ನಾಗಿದ ಹಂಗೆ ಬೇಜಾರಾಗ್ಬಾರ್ದು. ಅವ್ರು ನನ್ನಿಂದ ಏನಾರ ಒಂದು ಕಲ್ತಿರಂದ್ರೆ ನನಗೆ ಅಷ್ಟೊಂದು ಖುಷಿ. ಯಾಕಂದ್ರೆ ನನ್ನ ಅನುಭವ ಏನೈತಿ ಅದನ್ನ ಹೇಳೋದಿಲ್ಲ. ನೋಡಿ, ಈ ಕಡೆ ಬಂದ್ಬಿಟ್ಟೆ ಅದಕ್ಕೆ ಇದು ಫುಲ್ ಎಲ್ಲ ಮಳೆಗಾಲದಾಗೆಲ್ಲ ಬಂದು ನೀರು ಬರ್ತಾವು. ಬ್ಯಾಕ್ ಸೈಡ್ ಇದೆಲ್ಲ ಫಾರೆಸ್ಟ್ ಕಂಪ್ಲೀಟ್ ಆಗಿ. ಇಲ್ಲೆಲ್ಲ ಹೆಂಗೆ ಗಿಡಗಳೆಲ್ಲ ಹಚ್ಚಿದ್ರು. ಒಳಗೆಲ್ಲ ಹೋದ್ರೆ ಎಲ್ಲ ಗ್ರೀನ್ ಚಲೋ ಐತಿ ನೋಡಕ ಮಾಡಕ. ಇಲ್ಲೊಂದು ಎಲ್ಲಮ್ಮನ ಗುಡಿ ಐತಿ. ಎಲ್ಲಮ್ಮನ ಗುಡಿ ಅದು ಭಾಳ ಬ್ಯೂಟಿಫುಲ್ ಆಗಿ ಕಟ್ಟಿದಾರೆ. ಎವ್ರಿ 1 yearದಾಗ 2 ಬಾರಿ ಜಾತ್ರೆ ಆಯ್ತದ. ಎಲ್ಲಮ್ಮ ಪರಶುರಾಮನ ಗುಡಿ ಐತಿ. ಎಲ್ಲ ಗುಡಿಗಳು ಭಾಳ ಚಲೋ ಮಾಡಿದಾರೆ ಅಲ್ಲಿ.